ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲಕ್ಷ್ಮೀ ಬಾರಮ್ಮ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ವಿಧಿ ವಿಖ್ಯಾತ್ ಮನೆ ಮುಂದೆ ಬಂದು ನಿಂತಾಗ ಬೇರೆ ದಾರಿ ಇಲ್ಲದೆ ಅವ್ರನ್ನ ಆರತಿ ಮಾಡಿ ಒಳ ಕರ್ಕೊಂತಾರೆ ಕಾವೇರಿ ಮನಸ್ಸಲ್ಲೇ ಯಾರು ನನಗೆ ಮೆಸೇಜ್ ಮಾಡಿರ್ಬೋದು, ಯಾರು ಈ ಥರ ಎಲ್ಲ ಮಾಡಿದ್ದಾರೆ, ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಅನ್ಕೊತಾ ಇರ್ತಾರೆ. ಆರತಿ ಮಾಡಿದ ಮೇಲೆ ಗಂಗಾ ಅದನ್ನು ತಗೊಂಡೋಗಿ ಹೊರಗೆ ಚೆಲ್ತಾರೆ. ಈ ಕಡೆ ಕಾವೇರಿ ಬನ್ನಿ ಒಳಗೆ ಬನ್ನಿ. ಇಬ್ಬರು ಒಳಗೆ ಕಾಲಿಡ್ತಿದ್ದಂಕ್ಲೆ ಕಾವೇರಿ ಹೊರಗಡೆ ಹೋಗಿ ನೋಡ್ತಾರೆ. ಅಮ್ಮ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ವೈಷ್ಣವ್ ಕೇಳ್ತಾನೆ. ಅದಕ್ಕೆ ಪುಟ್ಟ ನಾನು ಅರ್ಜೆಂಟಾಗಿ ಒಬ್ರಿಗೆ ಕಾಲ್ ಮಾಡಬೇಕು, ನಾನು ಬರ್ತೀನಿ, ನೀವಿಬ್ಬರು ಒಳಗಡೆ ಹೋಗಿ ಅಂತ ಹೇಳಿ ಕಾವೇರಿ ಎಲ್ಲಿಂದ ಹೋಗ್ತಾರೆ. ಈ ಕಡೆ ಅಜ್ಜಿ, ಪುಟ್ಟ ಫಸ್ಟ್ ಟೈಮು ಮನೆ ಒಳಗೆ ಬರ್ತಾ ಇದ್ದೀರಾ, ಮುತ್ತೈದೆಯಾಗಿ ಬಂದಿದೆಯಾ, ದೇವ್ರ ಮನೆಗೆ ಹೋಗಿ ದೀಪ ಹಚ್ಚು ಅಂತ ಹೇಳ್ತಾರೆ. ಸರಿ ಅಂತ ಹೇಳಿ ವಿಧಿ ಮತ್ತು ವಿಖ್ಯಾತ ಇಬ್ಬರು ದೇವ್ರ ಮನೆಗೆ ಹೋಗಿ ದೀಪ ಹಚ್ಚಿ ದೇವರಿಗೆ ಕೈ ಮುಗಿತಾರೆ. ಸುಪ್ರೀತಾ ಮತ್ತು ವೈಷ್ಣವ್ ಇಬ್ಬರು ದೇವ್ರ ಮನೆ ಮುಂದೆ ನಿಂತ್ಕೊಂಡು ಕೈ ಮುಗಿತಾ ಇರ್ತಾರೆ. ಆಗ ಅಜ್ಜಿ, ಹೇಗೋ ದೇವ್ರ ದಯೆ ನಮಗೆ ಬಂದಿರೋ ಕಷ್ಟ ಎಲ್ಲ ಕರ್ಗೋಯ್ತು, ನನಗೂ ನಮ್ಮನ್ನ ಅತ್ತೆ ಒಪ್ಕೊಂಡ್ರಲ್ಲ ಅದೇ ನಮಗೆ ಖುಷಿ ಅಂತ ವಿಖ್ಯಾತ್ ಹೇಳ್ತಾನೆ. ಇದೆಲ್ಲ ಅಣ್ಣಂಗೆ ಸೇರಬೇಕು, ಅಣ್ಣ ಥ್ಯಾಂಕ್ಸ್, ನಿನ್ನಿಂದನೇ ಇದೆಲ್ಲ ಸಾಧ್ಯ ಆಗಿದ್ದು. ಇದಕ್ಕೆಲ್ಲ ಕಾರಣ ಲಕ್ಷ್ಮಿ ಅಕ್ಕ, ಅವರು ಇದಕ್ಕೆಲ್ಲ ಒಪ್ಕೊಂಡಿದ್ದಕ್ಕೆ, ಇದನ್ನೆಲ್ಲ ಅಣ್ಣಂಗೆ ಹೇಳಿದ್ದಕ್ಕೆ ಅಣ್ಣ ಒಪ್ಕೊಂಡ್ರು, ಇದಕ್ಕೆಲ್ಲ ಲಕ್ಷ್ಮಿ ಅಕ್ಕ ಕಾರಣ ಅಂತ ಸುಪ್ರೀತ್ ಹೇಳ್ತಿರುವಾಗ ಅದನ್ನು ಕೇಳಿಸ್ಕೊಂಡು ವಿಖ್ಯಾತ್ ಹೇಳಿದ್ದನ್ನ ಕೇಳಿ ಸುಪ್ರೀತ ನಗ್ತಾಳೆ. ನಿಮ್ಮಿಬ್ರು ಮದುವೆ ಪ್ರೀತಿ ಬಗ್ಗೆ ಹೇಳಿದ್ದಕ್ಕೆ ವೈಷ್ಣವ್ ನಿಮ್ಮಿಬ್ರನ್ನ ಮದುವೆ ಮಾಡಿಸ್ದ, ಅದೇ ನಿಮ್ಮಿಬ್ರು ಮದುವೆಗೆ ಕಾರಣವಾದ ಲಕ್ಷ್ಮಿ ಈ ಮನೇಲಿಲ್ಲ. ಅದೇ ಲಕ್ಷ್ಮಿ ತನ್ನ ಜೀವನದ ಕಷ್ಟ ಎಲ್ಲ ಹೇಳ್ಕೊಳಕ್ಕೆ ಬಂದರೆ ಈ ವೈಷ್ಣವು ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ ಅಂತ ಸುಪ್ರೀತ ಹೇಳಿದಾಗ, ಅತ್ತೆ ಹಾಗೆಲ್ಲ ಹೇಳ್ಬೇಡಿ ಅಂತ ವೈಷ್ಣವ್ ಹೇಳ್ತಾನೆ. ಇರೋದನ್ನೇ ಹೇಳ್ತಾ ಇದ್ದೀನಿ ತಾನೆ, ಸತ್ಯ ಹೇಳ್ತಾ ಇದ್ದೀನಿ ತಾನೆ, ಬೇರೆಯವ್ರ ವಿಷಯದಲ್ಲಿರೋ ಕಷ್ಟನ ಲಕ್ಷ್ಮಿ ಹೇಳ್ಕೊಳಕ್ಕೆ ಬಂದರೆ ಕೇಳೋ ನೀನು, ಅದೇ ಲಕ್ಷ್ಮಿ ಜೀವನದಲ್ಲಿ ನಡೆಯೋ ಕಷ್ಟ ಹೇಳ್ಕೊಳಕ್ಕೆ ಬಂದರೆ ನೀನು ಯಾಕೆ ಕೇಳಲ್ಲ? ಲಕ್ಷ್ಮಿ ಯಾಕೆ ಈ ಥರ ಮಾಡಿದ್ಲು ಅಂತ ನೀನು ಅವತ್ತು ಕೇಳಿಸ್ಕೊಂಡಿದ್ದಿದ್ರೆ ಲಕ್ಷ್ಮಿ ಇವತ್ತು ಈ ಮನೇಲಿ ಇರ್ತಿದ್ಲು ಅಂತ ಸುಪ್ರೀತ ಹೇಳ್ತಾಳೆ. ಕೇಳಿಸ್ಕೊತೀನಿ, ಎಲ್ಲರೂ ಹೇಳೋದನ್ನ ಕೇಳಿಸ್ಕೊತೀನಿ, ಈ ಎಂಗೇಜ್ಮೆಂಟ್ ಒಂದು ಸ್ಟಾರ್ಟ್ ಆಗಲಿ ಅಂತ ಹೇಳಿ ವೈಷ್ಣವ್ ಅಲ್ಲಿಂದ ಹೊರಟೋಗ್ತಾನೆ. ಎಂಗೇಜ್ಮೆಂಟ್ ಸ್ಟಾರ್ಟ್ ಆಗಲಿ ಅಂತ ಯಾಕೆ ಹೇಳ್ದ, ಏನೋ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಇವರಮ್ಮ ಒಂಥರ ವಿಚಿತ್ರವಾಗಿ ನಡ್ಕೊತಾಳೆ, ಇವರಮ್ಮ ಒಂಥರ ನಿಗೂಢವಾಗಾದರೆ ಇವನೊಂಥರ ನಿಗೂಢ, ಏನಾಗುತ್ತೋ ಏನೋ ಅರ್ಥ ಆಗ್ತಾ ಇಲ್ಲ ಅಂತ ಸುಪ್ರೀತಾ ಮನಸ್ಸಲ್ಲೇ ಅನ್ಕೊತಾಳೆ. ಈ ಕಡೆ ಕಾವೇರಿ ಆಚೆ ಆ ಕಡೆ ಈ ಕಡೆ ಓಡಾಡ್ಕೊಂತ, ಯಾರಿದು, ಯಾಕೆ ಈ ಥರ ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ಲಕ್ಷ್ಮಿನ ಸಾಯಿಸೋ ಟೈಮಲ್ಲೂ ನಂಗೆ ಇದೇ ಥರ ಮೆಸೇಜ್ ಬರ್ತಾ ಇತ್ತು, ನನಗೆ ಎಲ್ಲ ಗೊತ್ತಾಗಿದೆ ಅಂತ ಮೆಸೇಜ್ ಬಂದಿದೆ, ಯಾರಾದರೂ ನನಗೆ ಬೇಕು ಅಂತ ಆಟ ಆಡಿಸ್ತಾ ಇದ್ದಾರೋ ಹೇಗೋ, ತಲೆ ಕೆಟ್ಟೋಗ್ತಾ ಇದೆ, ನಾನು ಅನ್ಕೊಂಡಿರೋ ರೀತಿಯೇ ನನ್ನ ಮಗಂದು ಎಂಗೇಜ್ಮೆಂಟ್ ನಡೀತಾ ಇದೆ, ಅದ್ರ ಮಧ್ಯೆ ಅಂತ ಕಾವೇರಿ ಒಬ್ಬಳೆ ಮಾತಾಡ್ಕೊಂಡು ಆ ನಂಬರ್ಗೆ ಪದೇ ಕಾಲ್ ಮಾಡ್ತಾ ಇರ್ತಾಳೆ. ಯಾರಿದು, ಯಾಕೆ ಅವ್ರ ಕಾಲ್ ರಿಸೀವ್ ಮಾಡ್ತಿಲ್ಲ, ಯಾರಿರ್ಬೋದು ಅಂತ ಹೇಳ್ಬಿಟ್ಟು ನಂಬರ್ಗೆ ಮೆಸೇಜ್ ಕಳಿಸ್ತಾಳೆ. ಯಾರಿದು, ಆಟ ಆಡ್ತಾ ಇದ್ದೀರಾ ಅಂತ ಮೆಸೇಜ್ ಕಳಿಸಿದ ತಕ್ಷಣನೇ ಮತ್ತೆ ರಿಪ್ಲೈ ಬರುತ್ತೆ, ಇದು ಆಟ ಅಲ್ಲ, ಇದು ರಿಯಾಲಿಟಿ ಅಂದರೆ ಏನು ರಿಯಾಲಿಟಿ, ಏನು ಗೊತ್ತಿದೆ ಇವರಿಗೆ, ನಾನು ಇದನ್ನೆಲ್ಲ ನಂಬಲ್ಲ, ಇದಕ್ಕೆಲ್ಲ ನನ್ಗೆ ಪುರ್ಸೊತ್ತು ಇಲ್ಲ, ಗೆಟ್ ಲಾಸ್ಟ್ ಅಂತ ಕಾವೇರಿ ಮತ್ತೆ ಮೆಸೇಜ್ನ ಸೆಂಡ್ ಮಾಡ್ತಾಳೆ. ಕಾವೇರಿ ಮನೆ ಒಳಗಡೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಮತ್ತೊಂದು ಮೆಸೇಜ್ ಬರುತ್ತೆ. ಮೆಸೇಜ್ನ ಓಪನ್ ಮಾಡಿ ನೋಡಿದಾಗ ಅದರಲ್ಲೊಂದು ವಿಡಿಯೋ ಇರುತ್ತೆ. ಆ ವಿಡಿಯೋದಲ್ಲಿ ಚಿಂಗಾರಿ ಕಾವೇರಿಯಿಂದ ಸತ್ಯ ಬಾಯಿ ಬಿಡಿಸಿದ ವಿಡಿಯೋ ಇರುತ್ತೆ. ನಾನು ಕಾವೇರಿ ಲಕ್ಷ್ಮೀನ ನಂಬಲ್ಲ, ಅವಳು ಅಂದರೆ ನನಗಿಷ್ಟ ಇಲ್ಲ, ಊಟದಿಂದ ತಳ್ಳಿದ್ದು ನಾನೇ ಅಂತ ಕಾವೇರಿ ಎಲ್ಲ ಸತ್ಯನ ಒಪ್ಕೊಂಡಿರೋ ವಿಡಿಯೋ ಆಗಿರುತ್ತೆ. ಆ ವಿಡಿಯೋ ನೋಡಿ ಕಾವೇರಿ ತುಂಬಾನೇ ಗಾಬರಿ ಪಡ್ತಾ ಇರ್ತಾಳೆ. ಇದೇ ಟೈಮಲ್ಲಿ ಕಾವೇರಿನ ಗಂಗಾ ದೂರದಿಂದ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಈ ಕಾವೇರಮ್ಮ ಯಾಕೆ ಒಂಥರ ಆಡ್ತಾ ಇದ್ದಾರಲ್ಲ, ಅಲ್ಲಿ ನೋಡ್ಕೊಂಡು ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ದಾರೆ, ಅಂತದೇನಿದೆ ಮೊಬೈಲಲ್ಲಿ, ಈ ವಿಷಯನ ಸುಪ್ರೀತಾ ಮೇಡಮ್ಗೆ ಹೇಳ್ಬೇಕು ಅಂತ ಗಂಗಾ ಅಲ್ಲಿಂದ ಓಡ್ತಾಳೆ. ಈ ಕಡೆ ಕಾವೇರಿ ಆ ಕಡೆ ಈ ಕಡೆ ನೋಡಿ ಮತ್ತೆ ಗಾಬರಿಯಿಂದ ವಿಡಿಯೋನ ಆನ್ ಮಾಡ್ತಾಳೆ. ಈ ಕಡೆ ಸುಪ್ರೀತಾ ಅಂಕಿತ್ ಜೊತೆ ಮಾತಾಡ್ತಾ ಇರ್ತಾಳೆ. ಅಂಕಿತ್ ಎಲ್ಲೋ ಇದೆಯಾ, ತಿಂಗಳಾನ್ಗಟ್ಲೆ ನಡೆಯೋ ಪ್ರಾಜೆಕ್ಟ್ ಏನದು, ಏನೇನೋ ನಡೀತಾ ಇದೆ, ಎಂಗೇಜ್ಮೆಂಟು ಅದು ಇದು ಮಣ್ಣು ಮಸಿ ಅಂತ, ಆದರೆ ನೀನು ಯಾವುದಕ್ಕೂ ಬಂದಿಲ್ಲ, ಮತ್ತೇನಾದರೂ ತಲೆ ಹರಟೆ ಶುರು ಮಾಡಿದೆಯೋ ಏನೋ, ಸರಿ ಆಯಿತು ಜೋಪಾನ ಬೇಗ ಬಾ ಅಂತೇಳಿ ಸುಪ್ರೀತಾ ಫೋನ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಗಂಗಾ ಬಂದು, ಸುಪ್ರೀತಾ ಮೇಡಮ್, ಆಕಾಶದಲ್ಲಿ ಅಕ್ಕಿ ತಾನೇ ರಾಜ ಅಂದ್ಕೊಂಡು ಹಾರಾಡ್ತಾ ಇರುತ್ತೆ, ಸಡನ್ನಾಗಿ ರೆಕ್ಕೆ ಕಟ್ ಮಾಡಿದಾಗ ಅದು ಹೇಗೆ ನೆಲಕ್ಕೆ ಬಿದ್ದು ಒದ್ದಾಡುತ್ತೋ ಆ ರೀತಿಯಾಗಿದೆ ನಮ್ಮ ಲಕ್ಷ್ಮಿ ಮೇಡಮ್, ನಮ್ಮ ಕಾವೇರಿ ಮೇಡಮ್ ಪರಿಸ್ಥಿತಿ. ಆಗ ಗಂಗಾ, ಏನಾಯ್ತು ಗಂಗಾ ನಿನಗೆ, ಈ ರೀತಿ ಆಡೋದನ್ನ ಯಾವಾಗಿಂದ ಕಲಿತೆ, ಅಡುಗೆ ಮಾಡೋದು ಬಿಟ್ಟು ಅಂತ ಕೇಳಿದಾಗ, ಅಯ್ಯೋ ಸುಪ್ರೀತಾ ಮೇಡಮ್, ಕಾವೇರಿ ಅಮ್ಮಂಗಿರೋ ಒಬ್ಬನೇ ಮಗನ ಬಗ್ಗೆ ಎಂಗೇಜ್ಮೆಂಟ್ ಮಾಡಬೇಕು ಅಂತ ಖುಷಿಯಾಗಿ ಓಡಾಡ್ಕೊಂಡಿದ್ರು, ಖುಷಿಗೆ ಯಾರೋ ಪಿನ್ ಇಟ್ಟಿರೋದಾಗಿದೆ, ಬಾಲ ಸುಟ್ಟಿದ್ ಬೆಕ್ಕಿನ ಥರ ಆಡ್ತಾ ಇದ್ದಾರೆ, ನೀನು ಕೂಡ ಅಚ್ಕೆನ ಆಡ್ಕೊಳ್ಳೋ ಥರ ಆಗ್ಬಿಟ್ಟಲ್ಲ ಅಂತ ಸುಪ್ರೀತಾ ನಗ್ತಾ ಇರ್ತಾರೆ. ಅಯ್ಯಯ್ಯೋ ಸುಪ್ರೀತಾ ಮೇಡಮ್, ನಾನೇನು ಕಾವೇರಮ್ಮನ ಆಡ್ಕೊತಾ ಇಲ್ಲ, ಅವ್ರದೇ ಫೋನಲ್ಲಿ ಅವ್ರೇನೋ ನೋಡ್ಬಿಟ್ಟು ಭಯ ಪಡ್ಕೊತಿದ್ರು, ಅವರೇ ಭಯ ಪಡ್ತಿದ್ದಾರೆ ಅಂದರೆ ಅಲ್ಲಿ ಏನಿರ್ಬೋದು ಏನಾಗಿರ್ಬೋದು ಅಂತ ನಾವು ಭಯ ಪಡ್ಬೇಕಲ್ವಾ ಅಂತ ಗಂಗಾ ಹೇಳ್ದಾಗ, ಹೌದಾ ಸರಿ ಎಲ್ಲಿದ್ದಾರೆ ನೋಡೋಣ ನಡಿ ಅಂತ ಹೇಳ್ತಾರೆ. ಸರಿ ಅಂತ ಸುಪ್ರೀತಾ ಎದ್ದು ನಿಂತ್ಕೊಂಡಾಗ ಸುಪ್ರೀತಾ ಫೋನಿಗೆ ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಆಗ ಸುಪ್ರೀತಾ ಹಲೋ ಅಂದ ತಕ್ಷಣ ಆ ಕಡೆಯಿಂದ
ಯಾವುದೋ ವಾಯ್ಸ್ ಕೇಳಿ ಸುಪ್ರೀತಾ ಶಾಕ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ಕಾವೇರಿ ಗಾಬರಿಯಾಗಿ ಯಾವಾಗ ಆಯ್ತಿದೆಲ್ಲ ಇದನ್ನೆಲ್ಲ ನಾನು ಯಾವಾಗ ಮಾತಾಡ್ದೆ, ಯಾರು ಇದನ್ನ ರೆಕಾರ್ಡ್ ಮಾಡಿರೋದು, ಅಯ್ಯೋ ಕಾವೇರಿ ಯಾಕೆ ಇದನ್ನೆಲ್ಲ ಮಾಡ್ಕೊಂಡೆ, ಯಾರು ರೆಕಾರ್ಡ್ ಮಾಡಿರ್ಬೋದು ಅಂತ ಕಾವೇರಿ ಗಾಬರಿಯಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಕಾವೇರಿ ಸಡನ್ ಆಗಿ ಚಿಂಗಾರಿ ಚಿಂಗಾರಿ ಈ ತರ ನನಗೆ ಮೆಸೇಜ್ ಮಾಡ್ತಾ ಇದ್ದಾಳ, ಅಯ್ಯೋ ಅದು ಸಾಧ್ಯನೇ ಇಲ್ಲ ಅನ್ಕೊಂತಾಳೆ. ಆಮೇಲೆ ಕಾವೇರಿ ನೀನ್ ಕೂಲಾಗಿರು, ಧೈರ್ಯಗೆಡ್ಬೇಡ ಹುಷಾರಾಗಿ ಹ್ಯಾಂಡ್ಲ್ ಮಾಡು ಅಂತ ಕಾವೇರಿನೇ ಸಮಾಧಾನ ಮಾಡ್ಕೊತಾಳೆ. ಮತ್ತೆ ಮೆಸೇಜ್ನ ಟೈಪ್ ಮಾಡೋಕ್ಕೆ ಶುರು ಮಾಡ್ತಾಳೆ. ನೋಡು ಇದನ್ನೆಲ್ಲ ಕಳಿಸಿ ನನ್ನನ್ನು ಎದುರಿಸ್ಬೇಡ, ನಾನು ಎದುರೋಳಲ್ಲ, ನೀನು ಏನು ಬೇಕಾದರೂ ಮಾಡ್ಕೋ ಅಂತ ಹೇಳಿ ಕಾವೇರಿ ಅಲ್ಲಿಂದ ಹೋಗಕ್ಕೆ ನೋಡ್ತಾಳೆ. ಅಷ್ಟರಲ್ಲಿ ಅದೇ ನಂಬರಿಂದ ಮತ್ತೆ ಮೆಸೇಜ್ ಬರುತ್ತೆ. 100 ಮೆಸೇಜ್ ಬಂದಿರುತ್ತೆ. ಕಾವೇರಿಗೆ ಅದನ್ನ ನೋಡಿ ಗಾಬರಿ ಆಗುತ್ತೆ. ವಿಡಿಯೋನ ಡಿಲೀಟ್ ಮಾಡೋಕ್ಕೆ ನೋಡ್ತಾ ಇರ್ತಾಳೆ. ಆದರೂ ಮತ್ತೆ ವಿಡಿಯೋ ಬರ್ತಾನೆ ಇರುತ್ತೆ. ಎಷ್ಟು ಬಂದರೂ ಡಿಲೀಟ್ ಮಾಡ್ತೀನಿ ಅಂತ ಬೈದಲ್ಲೇ ಕಾವೇರಿ ಡಿಲೀಟ್ ಮಾಡ್ತಿರ್ತಾಳೆ. ಆದರೂ ಮೆಸೇಜು ಬಂದೇ ಬರ್ತಾ ಇರುತ್ತೆ. ಅದೇ ನಂಬರಿಂದ ಫೋನು ಬರುತ್ತೆ. ಗಾಬರಿಯಿಂದ ಕಾವೇರಿ ಆ ಫೋನ್ನ ರಿಸೀವ್ ಮಾಡ್ತಾಳೆ. ಹಲೋ ಯಾರಿದು? ಆ ಕಡೆಯಿಂದ ಹಲೋ, ನಾನು ಹೇಳೋದು ಅರ್ಥ ಆಗ್ತಾ ಇಲ್ವಾ? ನೀನು ಈಗ ನನ್ನ ಮಾತು ಕೇಳಲಿಲ್ಲ ಅಂದರೆ ಈ ವಿಡಿಯೋನ ನಿಮ್ಮ ಮನೆಯವ್ರು ಎಲ್ರಿಗೂ ಕಳಿಸ್ತೀನಿ, ಈ ಮೆಸೇಜ್ನ ನಿಮ್ಮ ಪುಟ್ಟಂಗೂ ಕಳಿಸ್ತೀನಿ, ನಿನ್ನ ಮುದ್ದಿನ ಮಗಂಗೆ ಅಂತ ಆ ಕಡೆಯಿಂದ ಆ ವ್ಯಕ್ತಿ ಹೇಳ್ತಾನೆ. ಅದನ್ನು ಕೇಳಿಸ್ಕೊಂಡು ಕಾವೇರಿ, ನೋಡು ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ, ನನ್ನ ಎದುರಕೊಂಡ್ರೆ ಪರಿಣಾಮ ನೆಟ್ಕಿರೋದಿಲ್ಲ, ನಿನ್ನನ್ನು ಸಾಯಿಸ್ತೀಯಾ ಅಂತ ಹೇಳಿ ಅಹಹ ಅಂತ ಆ ಕಡೆಯಿಂದ ಆ ವ್ಯಕ್ತಿ ನಗ್ತಾನೆ. ಸಾಯಿಸಕ್ಕೂ ಮುಂಚೆ ಒಂದ್ಸರಿ ನಿನ್ನ ಮಗನ್ನ ಫೋನ್ ಚೆಕ್ ಮಾಡು ಆ ವ್ಯಕ್ತಿ ಹೇಳಿ ಫೋನ್ ಕಟ್ ಮಾಡ್ತಾನೆ. ಈ ಕಡೆ ಗಾಬರಿಯಿಂದ ಕಾವೇರಿ ಸೀರೆನ ಎತ್ಕೊಂಡು ಓಡಕ್ಕೆ ಶುರು ಮಾಡ್ತಾಳೆ. ಕಾವೇರಿ ಓಡ್ ಬರ್ತಾ ಇರೋದು ನೋಡಿ ವೈಷ್ಣವ್, ಯಾಕಮ್ಮ ಓಡ್ ಬರ್ತಾ ಇದೆಯಾ ಅಂತ ಕೇಳ್ತಾನೆ. ಇಲ್ಲ ಪುಟ್ಟ, ನಿನ್ನೆ ನೋಡೋಣ ಅಂತ ಬಂದೆ ಅಂತ ಹೇಳಿ ಕಾವೇರಿ ರೂಮ್ ಒಳಗೆ ಬಂದ ತಕ್ಷಣ ಆ ಕಡೆ ಈ ಕಡೆ ಕಣ್ಣಾಡಿಸ್ತಾ ಇರ್ತಾಳೆ ಫೋನ್ಗೆ. ವೈಷ್ಣವ್ ಅಲ್ಲೇ ಬೆಡ್ ಮೇಲೆ ಫೋನ್ ಇಕ್ಕಿರ್ತಾನೆ. ಏನ್ ಫೋನ್ ಎತ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಅಮ್ಮ ಈ ಬಟನ್ ಯಾಕೋ ಹಾಕಕ್ಕಾಗ್ತಾ ಇಲ್ಲ, ಒಂದ್ ಸ್ವಲ್ಪ ನೋಡಮ್ಮ ಅಂದಾಗ ಕಾವೇರಿ ಫೋನ್ನ ವೈಷ್ಣವ್ ಫೋನ್ ಪಕ್ಕನೇ ಇಟ್ಬಿಟ್ಟು ಬಟನ್ ಹಾಕಕ್ಕೆ ಶುರು ಮಾಡ್ತಾಳೆ ಕಾವೇರಿ. ಎಲ್ಲ ಫೋನ್ ಮೇಲೆ ಇರುತ್ತೆ, ಕೈ ಮಾತ್ರ ಬಟನ್ ಹಾಕ್ತಾ ಇರುತ್ತೆ. ಆಗ ವೈಷ್ಣವ್, ಅಮ್ಮ ನೀನು ಅನ್ಕೊಂಡಂಗೆ ಎಲ್ಲ ಆಗ್ತಾ ಇದೆ, ನಿನಗೆ ಖುಷಿನಾ ಅಂತ ಕೇಳ್ತಾನೆ. ಆಗ ಕಾವೇರಿ ಫೋನ್ ಕಡೆನೇ ನೋಡ್ತಾ ಇರ್ತಾಳೆ. ಅಮ್ಮ ಹೀಗೆ ಕೇಳ್ತಾ ಇರೋದು, ನಿನಗೆ ಹ್ಯಾಪಿ ಆಗಿದೆಯಾ ಅಂತ ವೈಷ್ಣವ್ ಕೇಳಿದಾಗ, ಆ ಪುಟ್ಟ ಖುಷಿನೇ, ನೀನ್ ಖುಷಿನೇ ನನ್ನ ಖುಷಿ ಅಂತ ಹೇಳ್ಬಿಟ್ಟು ಕಾವೇರಿ ಹಾಗೂ ಈಗ ಶರ್ಟ್ ಬಟನ್ ಹಾಕ್ತಾಳೆ. ನೋಡ್ದಮ್ಮ ಪರ್ಫೆಕ್ಟಾಗಿ ಆಗ್ತೆ, ಎಷ್ಟು ಟ್ರೈ ಮಾಡಿದೆ ನಾನು ಈ ಬಟನ್ ಹಾಕೊಳ್ಳೋಕೆ, ನನಗೆ ಬರ್ತಾನೆ ಇರಲಿಲ್ಲ ಅಂತ ವೈಷ್ಣವ್ ಹೇಳ್ತಾನೆ. ಸರಿ ಅಮ್ಮ, ಇನ್ನು 5 ನಿಮಿಷದಲ್ಲಿ ನಾನು ಕೆಳಗಡೆ ಬರ್ತೀನಿ ಅಂತ ಹೇಳಿದಾಗ ವೈಷ್ಣವ್, ಸರಿ ಪುಟ್ಟ ಬೇಗ ಬಾ. ಹಾಗೆ ನಿಧಾನಕ್ಕೆ ತನ್ನ ಫೋನು ಮತ್ತೆ ವೈಷ್ಣವ್ ಫೋನ್ನ ಎತ್ಕೊಂಡು ಕಾವೇರಿ ಅಲ್ಲಿಂದ ಹೊರಟೋಗ್ತಾಳೆ. ಮನೆಯಿಂದ ಆಚೆ ಬಂದು ಫೋನ್ ನೋಡಿ, ಅಯ್ಯೋ ದೇವ್ರೇ, ಇವನ್ನ ಆಟಾಡ್ಸಕ್ಕೆ ಹೇಳ್ತಾ ಇದ್ದಾನೆ ಅಂದರೆ ನಿಜವಾಗ್ಲೂ ಪುಟ್ಟನ ಮೊಬೈಲಿಗೆ ಎಲ್ಲ ಕಳಿಸ್ಬಿಟ್ಟಿದ್ದಾನಲ್ಲ ಅಂತೇಳಿ, ಪುಟ್ಟ ಏನಾದರೂ ಇದನ್ನ ನೋಡ್ಬಿಟ್ರೆ ನನ್ನ ಗತಿ ಏನು ಅಂತ ಹೇಳಿ ಕಾವೇರಿ ಆ ಮೆಸೇಜ್ನ ಡಿಲೀಟ್ ಮಾಡೋಕ್ಕೆ ನೋಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಅಮ್ಮ ಫೋನ್ ತಗೊಂಡೋಗಿರೋದು ವೈಷ್ಣವ್ ಗೊತ್ತಾಗುತ್ತೆ. ಆದರೂ ವೈಷ್ಣವ್ ಮುಖದಲ್ಲಿ ನಗು ಇರುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.